ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಪ್ಲಾಂಟ್ ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದರ ಹೆಸರು ಬಂದ್ಬಿಟ್ಟು ಕ್ರಿಪ್ಟಾ ಅಂತ ಸ್ನೇಹಿತರೆ. ನಾನು ಮೊನ್ನೆನೇ ವಿಡಿಯೋ ಇದರ ಬಗ್ಗೆ ಡೀಟೇಲ್ ಆಗಿ ಹಾಕ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ನೋಡಿ, ಕಾಮನ್ ಆಗಿ ಕರೆಯೋದು ಬಂದ್ಬಿಟ್ಟು ಹರ್ತ್ ಸ್ಟಾರ್ ಪ್ಲಾಂಟ್ ಅಂತ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಪ್ಲಾಂಟ್ ಸ್ನೇಹಿತರೆ. ಇಂಡೋರ್ಗೆ ನೋಡಿ, ಬಿಗಿನರ್ಸ್ ಕೂಡ ಈಸಿಯಾಗಿ ಬೆಳೆಸುವಂಥ ಗಿಡ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದರ ನೇಟಿವ್ ಬಂದ್ಬಿಟ್ಟು ಬ್ರೆಜಿಲ್ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಇದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಇದರಲ್ಲಿ 60 ವೆರೈಟೀಸ್ ಇದೆ ಸ್ನೇಹಿತರೆ. ನೋಡಿ, ಎಲ್ಲ ಕಲರು ಇದೆ ಸ್ನೇಹಿತರೆ ಇದರಲ್ಲಿ. ಪಿಂಕ್, ರೆಡ್, ಯೆಲ್ಲೋ ಕಲರು, ಗ್ರೀನು, ವೈಟ್ ಸ್ನೇಹಿತರೆ. ಇಷ್ಟು ಕಲರು ಇದೆ ಸ್ನೇಹಿತರೆ. ನೋಡಿ, ಬಿಗಿನರ್ಸಿಗೆ ತುಂಬ ಈಸಿಯಾಗಿ ಬೆಳೆಸ್ಬೋದು ಸ್ನೇಹಿತರೆ. ಇದಕ್ಕೆ ನೀರು ಕಡಿಮೆ ಸ್ನೇಹಿತರೆ. ನೋಡಿ, 10 ಡೇಸ್ ಒನ್ಸೆ ನೀರು ಇದಕ್ಕೆ. ನೋಡಿ, ಇದ್ರ ಯಾವ ಫ್ಯಾಮ್ಲಿಗೆ ಸೇರಿದಂದರೆ ಬ್ರೊಮೆಲಿಯಸ್ ಸ್ನೇಹಿತರೆ. ಬ್ರೊಮೆಲಿಯಸ್ ಗಿಡ ಜಾತಿಗೆ ಸೇರಿದ್ದು ಸ್ನೇಹಿತರೆ ಇದು ಸ್ನೇಹಿತರೆ. ನೋಡಿ, ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದ್ಬಿಟ್ಟು ಸ್ನೇಹಿತರೆ, ಕಂಪೋಸ್ಟು 1% ಕಂಪೋಸ್ಟು, ಆಮೇಲೆ ಗಾರ್ಡನ್ ಮಣ್ಣು ಸ್ನೇಹಿತರೆ. ಈ ಥರ ಕೂಡ ನೀವು ಪಾಟಿಂಗ್ ಮಿಕ್ಸ್ ಹಾಕ್ಬೋದು. ಇಲ್ಲದಿದ್ದರೆ ನೀವು ಆರ್ಕಿಡ್ಗೆ ಹಾಕ್ತಾರಲ್ವ, ಅದೇ ಥರ ಕೂಡ ನೀವು ಪಾಟಿಂಗ್ ಮಿಕ್ಸು ಹಾಕ್ಬೋದು. ಆರ್ಕಿಡ್ ಪ್ಲ್ಯಾಂಟಿಗೆ ಯಾವ ಥರ ಚೂಸ್ ಮಾಡ್ತೀರೋ ನೀವು ಬ್ಯಾಗು, ಪಾಟಿಂಗ್ ಮಿಕ್ಸ್ ಬ್ಯಾಗು, ಅದು ಇದಕ್ಕೆ ನೀವು ಹಾಕ್ಕೊಬೋದು ಸ್ನೇಹಿತರೆ. ಚಾರ್ಕೋಲು, ಆಮೇಲೆ ನೋಡಿ ಸ್ನೇಹಿತರೆ, ಕೊಕ್ಕೋ ಪಿಟ್ಟು, ಆಮೇಲೆ ಕೊಕ್ಕೋ ಹಸ್ಕ್ ಅಂತ ಬರುತ್ತೆ. ಇದು 3 ಮಿಕ್ಸ್ ಮಾಡಿ, ಆಮೇಲೆ ನೋಡಿ ಇದು ಸ್ನೇಹಿತರೆ ಟೆರಕೋಟಾ ಪೀಸಸ್, ಪಾಟದ ಪೀಸಸ್ ಬರುತ್ತಲ್ಲ, ಅದು ಸ್ಟೋನು, ಇದೆಲ್ಲ ಮಿಕ್ಸ್ ಮಾಡಿ ಕೂಡ ಇದಕ್ಕೆ ಹಾಕ್ತಾರೆ ಸ್ನೇಹಿತರೆ. ಹೊರ ದೇಶದಲ್ಲೆಲ್ಲ ಅದೇ ಥರನೇ ಪಾಟಿಂಗ್ ಮಿಕ್ಸು ಇದಕ್ಕೆ ಹಾಕೋದು ಸ್ನೇಹಿತರೆ. ಸೂಪರಾಗಿ ಬೆಳೆಯುತ್ತೆ, ಅದರಲ್ಲೂ ಬೆಳೆಯುತ್ತೆ. ಇಲ್ದಿದ್ರೆ ನೀವು ನಾರ್ಮಲ್ ಗಾರ್ಡನ್ ಮಣ್ಣು, ಇಲ್ದಿದ್ರೆ ಕೋಕೋಪಿಟ್, ಇದು ಕೂಡ ನೀವು ಮಿಕ್ಸ್ ಮಾಡಿ ಹಾಕೊಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ಗಾರ್ಜಿಯಸ್, ವೆರಿ ಬ್ಯೂಟಿ ಸ್ನೇಹಿತರೆ. ನೋಡಿ, ಪಿಂಕು, ಸೆಂಟ್ರಲ್ಲಿ ಪ್ಯಾಟರ್ನ್ ಗ್ರೀನು ಸ್ನೇಹಿತರೆ. ಈ ಕಡೆ ಆ ಕಡೆ ಪಿಂಕು. ಇದರಲ್ಲಿ ಅದೇ ಸ್ನೇಹಿತರೆ, ತುಂಬ ವೆರೈಟೀಸ್ ಇದೆ. ನೋಡಿ, ಇದರಲ್ಲಿ ಇದು ದೊಡ್ಡದಾದ್ಮೇಲೆ ಸ್ನೇಹಿತರೆ, ಇದರಲ್ಲಿ ಪಪ್ಸ್ ಬಿಡುತ್ತೆ, ಚಿಕ್ಕ ಚಿಕ್ಕ ಬೇಬಿ ಪ್ಲ್ಯಾಂಟ್ಸ್. ಅದು ಕೂಡ ನೀವು ಸಪ್ರೇಟಾಗಿ ಮಾಡಿ ಇಟ್ಕೊಬೋದು ಸ್ನೇಹಿತರೆ. ಅದು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ನೀವು ಗಿಫ್ಟ್ ಕೊಡ್ಬೋದು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾದ್ರೆ ನೋಡಿ, ಈ ಥರ ಮದರ್ ಪ್ಲ್ಯಾಂಟ್ ನೀವು ತೊಗೊಂಡ್ರೆ ಇದರಲ್ಲಿ ಇನ್ನೂ ನೀವು ಹೋಗ್ತಾ ತುಂಬ ಬೇಬಿ ಪ್ಲ್ಯಾಂಟ್ಸ್ ಇದಾಗುತ್ತೆ ಸ್ನೇಹಿತರೆ. ಅದು ಕೂಡ ನೀವು ಸಪ್ರೇಟಾಗಿ ಪಾಟಲ್ಲಿ ಹಾಕಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಇದು ಇಂಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಫಾರೆಸ್ಟ್ ಏರಿಯಾ, ಟ್ರಾಪಿಕಲ್ ಏರಿಯಾಗಳಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಇದಕ್ಕೆ ಹ್ಯುಮಿಡಿಟಿ, ತುಂಬ ಹ್ಯುಮಿಡಿಟಿ ಇರಬೇಕು, ಕೂಲಿಂಗ್ ಪ್ಲೇಸ್, ಆ ಥರ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು ಸ್ನೇಹಿತರೆ. ಇದು ಫುಲ್ಲು ಒಣಗುತ್ತೆ ಸ್ನೇಹಿತರೆ. ಇದು ಫುಲ್ಲು ಒಣಗಿಬಿಡುತ್ತೆ ಅಷ್ಟೇ. ಓಕೆನಾ ಸ್ನೇಹಿತರೆ? ನೋಡಿ, ಇಂಡೋರಲ್ಲಿ ಕೂಡ ಇಡ್ಬೋದು ನೀವು. ಎಂಟ್ರೆನ್ಸಲ್ಲಿ ಸ್ವಲ್ಪ ಬೆಳಕಿರೋ ಕಡೆ, ಈಸ್ಟ್ ಫೇಸಲ್ಲೂ ಇಡ್ಬೋದು, ವೆಸ್ಟ್ ಫೇಸಲ್ಲೂ ಇಡ್ಬೋದು ಸ್ನೇಹಿತರೆ. ಸ್ವಲ್ಪ ಬೆಳಕಿರೋ ಕಡೆ ಇಟ್ಬಿಡಿ. ಓಕೆನಾ ಸ್ನೇಹಿತರೆ? ನಾನು ಈ ಕಡೆ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಾಗಿಲು ತೆರೆಯುವಾಗ ಸ್ವಲ್ಪ ಬೆಳಕು ಬೀಳುತ್ತಲ್ಲ, ಅದು ಸಾಕು ಸ್ನೇಹಿತರೆ. ಆ ಥರ ನೀವು ಕೂಡ ಇಡ್ಬೋದು. ಓಕೆನಾ ಸ್ನೇಹಿತರೆ? ಇಲ್ದಿದ್ರೆ ನಿಮ್ಮ ಬಾಲ್ಕನಿ ಆ ಕಡೆಯಲ್ಲೂ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ಟೆರಕೋಟಾ ಪಾಟಲ್ಲಿ ಹಾಕಿದ್ರೂ ಆರಾಮಾಗಿ ಬೆಳೆಯುತ್ತೆ. ಟೆರಕೋಟಾ ಸ್ನೇಹಿತರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಇಲ್ಲ ನರ್ಸರಿಗಳಲ್ಲಿ ಅಷ್ಟೊಂದು ಸಿಗೋದಿಲ್ಲ ಸ್ನೇಹಿತರೆ. ಟೆರಕೋಟಾ ಪಾಟೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಅದರಲ್ಲಿ ಹಾಕಿದ್ರೆ ಇದು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಕಾಸ್ಟ್ಲಿನೇ ಸ್ನೇಹಿತರೆ. ನರ್ಸರಿಗಳಲ್ಲಿ ಇದೆಲ್ಲ ತುಂಬ ಕಾಸ್ಟ್ಲಿನೇ, ಆದರೆ ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ಇದು ಮನೇಲಿ ನೀವು ಇಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಸೆರಾಮಿಕ್, ವೈಟ್ ಸೆರಾಮಿಕ್ಕು ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆನಾ ಸ್ನೇಹಿತರೆ? 16-18 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಅಷ್ಟು ಬಿಸಿಲು ಇದ್ದರೆ ಸಾಕು ಇದಕ್ಕೆ. ಮಾರ್ನಿಂಗ್ ಇದು ಬರುತ್ತಲ್ಲ ಸ್ನೇಹಿತರೆ, ಅಷ್ಟು ಬಿಸಿಲಿದ್ರೆ ಸಾಕು. ಅದೇ ಬರೀ ಇಂಡೋರ್ ಪ್ಲ್ಯಾಂಟ್ಗಳು ಇಡ್ತೀರಲ್ಲ, ಆ ಕಡೆ ಇಟ್ಟರೆ ಇದು ಸಾಕು ಸ್ನೇಹಿತರೆ. ಓಕೆ ಸ್ನೇಹಿತರೆ? ನೋಡಿ, ಸೇಮ್ ಪೈನಾಪಲ್ ಗಿಡ ಇದೆ ನೋಡಿ ಸ್ನೇಹಿತರೆ. ಅದೇ ಥರ ಇದೆ ನೋಡಿ.
ಸ್ನೇಹಿತರೆ ಇದಕ್ಕೆ ಪಾಟ್ ಸೈಜ್ ನೋಡಿ 2 ಇಂಚ್ ಇದ್ರೆ ಸಾಕು. ಇನ್ನೂ ಸ್ಮಾಲಲ್ಲೆಲ್ಲ ಬರುತ್ತೆ ಸ್ನೇಹಿತರೆ. ನರ್ಸರಿಗಳಲ್ಲಿ ತೊಗೊಳುವಾಗ ಇನ್ನೂ ಚಿಕ್ಕ ಪಾಟಲ್ಲಿ ಕೂಡ ಇಡ್ತಾರೆ, ಚಿಕ್ಕ ಪಾಟಲ್ಲಿ. ಇದಕ್ಕೆಲ್ಲ ಈ ಥರ ಸ್ಮಾಲ್ ಪಾಟೇ ಬೇಕು ಸ್ನೇಹಿತರೆ. ದೊಡ್ಡ ಪಾಟಲ್ಲಿ ಹಾಕಕ್ಕೆ ಹೋಗ್ಬೇಡಿ ಈ ಥರ ಗಿಡಗಳನ್ನೆಲ್ಲ. ಇದು ಇಷ್ಟು ಇಂಚು ಇದ್ರೇ ಸಾಕು. 2 ಇಂಚು ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಅದೇ ಇದು ಮಲ್ಟಿಪ್ಲೈ ಮಾಡಬೇಕಂದ್ರೆ ನೋಡಿ, ಇದ್ರ ಪಬ್ಸಲ್ಲಿ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಇದರಲ್ಲಿ ಎಲ್ಲ ಕಲರ್ಸ್ ಸಿಗುತ್ತೆ ನಿಮಗೆ. ಎಲ್ಲಾದರೂ ನರ್ಸರಿಗಳಲ್ಲಿ ಹೋಗುವಾಗ ಯಾವ್ಯಾವ ಕಲರ್ಸ್ ಇದೆಯೋ ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಪ್ಲ್ಯಾಂಟ್ ಲವರ್ಸ್ ಅಂತ ಇರ್ತಾರಲ್ಲ, ಪ್ಲ್ಯಾಂಟ್ ಪೇರೆಂಟ್ ಅಂತ, ಅವರೆಲ್ಲ ನೋಡಿ ಈ ಥರ ಪ್ಲ್ಯಾಂಟ್ಗಳು ಕಲೆಕ್ಷನ್ ಮಾಡೋದು ಜಾಸ್ತಿ. ಅವರು ಎಲ್ಲೋದ್ರೂ ಯಾವ್ಯಾವ ಕಲೆಕ್ಷನ್ಸು, ಒಂದು ಪ್ಲ್ಯಾಂಟ್ನ ಅವರು 10 ಕಲೆಕ್ಷನ್ ಇಟ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಒಬ್ಬೊಬ್ಬರು. ಇದೆಲ್ಲ ನೋಡಿ ಈ ಥರ ಕಲೆಕ್ಷನ್ಸ್ ಎಲ್ಲ ಮಾಡಿಕೊಂಡ್ರೆ ನಿಮಗೆ ರೇರು ಸ್ನೇಹಿತರೆ. ಈ ಥರ ಎಲ್ಲ ನಿಮಗೆ ನರ್ಸರಿಗಳಲ್ಲಿ ಸಿಗೋದು. ಒಂದೇ ನರ್ಸರಿಗಳಲ್ಲಿ ಎಲ್ಲ ಕಲರ್ಸು ನಿಮ್ಗೆ ಸಿಗೋದಿಲ್ಲ. ಯಾವುದಾದ್ರು ನರ್ಸರಿಗಳಲ್ಲಿ ವಿಸಿಟ್ ಮಾಡಿದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಒಳ್ಳೆ ಕಲರ್ ಸ್ನೇಹಿತರೆ. ನೋಡಿ ಲೀಫೇ ಅಟ್ರಾಕ್ಟಿವ್ ಆಗಿದೆ ನೋಡಿ. ಇದು ಬಿಗ್ನರ್ಸ್ ಈಸಿಯಾಗಿ ನೀವು ಗ್ರೋ ಮಾಡ್ಬೋದು ಸ್ನೇಹಿತರೆ, ಬೈ ಮಾಡ್ಬೋದು ಈ ಗಿಡನ. ನಿಮ್ಗೆ ಏನು ಪ್ರಾಬ್ಲಮ್ ಇದು ಇದರಿಂದ ಬರೋದಿಲ್ಲ ಸ್ನೇಹಿತರೆ. ನೀರು ಎಷ್ಟು ಹಾಕಬೇಕು ಅಷ್ಟು ಹಾಕಬೇಕು ಅಂತ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ. 15 ದಿವಸಕ್ಕೆ ಒಂದ್ಸರಿ ಹಾಕಿದ್ರೂ ಪರವಾಗಿಲ್ಲ. ಇಂಡೋರ್ ಪ್ಲಾಂಟ್ಗೆಲ್ಲ ನೀವು ಹಾಕದೇ ಇದ್ರೂ ಮರ್ತೋಗ್ಬಿಟ್ರೂ ಪರವಾಗಿಲ್ಲ ಸ್ನೇಹಿತರೆ. ಆದರೆ ನೀರೇ ಜಾಸ್ತಿ ಹಾಕ್ಬಾರ್ದು. ಇದಕ್ಕೆಲ್ಲ ನೀರು ಜಾಸ್ತಿ ಆದ್ರೂ ಇದೆಲ್ಲ ಫುಲ್ಲು ಸಾಯುತ್ತೆ ಸ್ನೇಹಿತರೆ ಈ ಗಿಡಗಳೆಲ್ಲ. ಓಕೆನಾ ಸ್ನೇಹಿತರೆ? ನೋಡಿದ್ರೆ ಸ್ನೇಹಿತರೆ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಾ ಇದು ಈ ಗಿಡ ಬಗ್ಗೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಮೇಲೆ ಹೊಸ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ಲ್ಯಾಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆನಾ ಸ್ನೇಹಿತರೆ? ಟೇಕ್ ಕೇರ್. ಬಾಯ್ ಸ್ನೇಹಿತರೆ.